ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿನ ಅಭಾವವನ್ನು ತಗ್ಗಿಸೋದಕ್ಕೆ ಜಲಮಂಡಳಿಯವರು ಫ್ರೀ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಕೆ ಮಾಡ್ತಾ ಇದೆ. ನಿನ್ನೆಯಿಂದ ಟ್ಯಾಂಕರ್ಗಳಿಗೆ ರೇಟ್ ಕಾರ್ಡ್ ಹಾಗೂ ನೋಂದಣಿ ಸಂಖ್ಯೆಯ ಸ್ಟಿಕ್ಕರ್ ಅನ್ನು ಅಳವಡಿಕೆ ಕೂಡ ಮಾಡ್ತಾ ಇದೆ. ಆದರೆ ಟ್ಯಾಂಕರ್ ಮಾಲೀಕರು ಮಾತ್ರ ಇನ್ನೂ ಸ್ಟಿಕ್ಕರ್ ಅನ್ನು ಅಳವಡಿಕೆ ಮಾಡಿಕೊಂಡಿಲ್ಲ. ಯಾಕೆ ಅಂತಂದರೆ ಆ ಸ್ಟಿಕ್ಕರ್ ಅಳವಡಿಕೆ ಮಾಡಿಕೊಂಡ್ರೆ ಇವರೇನು ದರ ನಿಗದಿ ಮಾಡಿರ್ತಾರಲ್ಲ ಆ ರೇಟ್ಗೆ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ದುಡ್ಕೊಳ್ಳೋ ಟೈಮಲ್ಲಿ ದುಡ್ಕೊಳ್ಳೋಣ ಅಂತ ಅವರು ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ನೋಡೋಣ ಬನ್ನಿ. ಬೆಂಗಳೂರಲ್ಲಿ ಕಂಡು ಕೇಳೇ ಇರದಂತಹ ಜಲಕ್ಷಾಮ ಉಂಟಾಗಿದೆ. ಜಲಮಂಡಳಿ ಕೂಡ ನೀರಿನ ಅಭಾವವನ್ನು ಕಡಿಮೆ ಮಾಡೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ. ಸೊ ಇಂದಿನಿಂದ ಖಾಸಗಿ ನೀರಿನ ಟ್ಯಾಂಕರ್ಗಳಿಗೆ ದರವನ್ನು ನಿಗದಿ ಮಾಡಿ ರೇಟ್ ಕಾರ್ಡ್ಗಳನ್ನು ಕೂಡ ಹಾಕುವಂತಹ ಪ್ರಯತ್ನ ಮಾಡುತ್ತೆ. ಇವತ್ತಿಂದ ಆಯಾ ಖಾಸಗಿ ಟ್ಯಾಂಕರ್ಗಳು ಜಲಮಂಡಳಿಯಿಂದ ಜೊತೆಗೆ BBMPಯಿಂದ ಏನು ನೋಂದಣಿ ಪಡೆದಿರುತ್ತೆ ಆ ನೋಂದಾಯಿತ ಟ್ಯಾಂಕರ್ಗಳಿಗೆ ನೋಂದಣಿ ನಂಬರ್ಗಳನ್ನು, ರಿಜಿಸ್ಟ್ರೇಷನ್ ಆಗಿರುವಂತಹ ಯೂನಿಕ್ ನಂಬರನ್ನು, ಅದರ ಜೊತೆಗೆ ರೇಟ್ ಕಾರ್ಡ್, ನೀರಿನ ದರದ ಬಗ್ಗೆ ಕೂಡ ಹಾಕಿರ್ತಾರೆ. ಆದರೆ ಇನ್ನೂ ಕೂಡ ಈ ಒಂದು ಟ್ಯಾಂಕರ್ಗೆ ಅಳವಡಿಕೆ ಆಗಿಲ್ಲ. ಬಹುಶಃ ಇವತ್ತಿಂದನೇ ಈ ಒಂದು ರೇಟ್ ಕಾರ್ಡ್ ಜೊತೆಗೆ ನೋಂದಣಿ ಸಂಖ್ಯೆಯನ್ನು, ಆ ಒಂದು ಸಂಖ್ಯೆಯ ಸ್ಟಿಕ್ಕರನ್ನು ಅಳವಡಿಕೆಗೆ ಇವತ್ತಿಂದನೇ ಶುರುವಾಗುತ್ತೆ. ಆದರೆ ಇನ್ನೂ ಕೂಡ ಇವರು ಅಳವಡಿಕೆ ಮಾಡಿಲ್ಲ. ಸಹಜವಾಗಿ ಇನ್ನೊಂದು 2 ದಿನದಲ್ಲಿ ಇದನ್ನು ಅಳವಡಿಕೆ ಮಾಡಬಹುದು. ಈ ರೀತಿಯ ಸ್ಟಿಕ್ಕರ್ಗಳಲ್ಲಿ ಅಲ್ಲಿ ದೂರನ್ನು ಕೊಡಬೇಕಾಗಿರುವಂಥ ನಂಬರನ್ನು ಕೂಡ ಹಾಕಿರ್ತಾರೆ. ಜಲಮಂಡಳಿಯ ಸಹಾಯವಾಣಿ ನಂಬರ್ ಕೂಡ 4 ಡಿಜಿಟ್ ನಂಬರ್ ಕೂಡ ಹಾಕಿರ್ತಾರೆ. ರೇಟ್ ಕಾರ್ಡಲ್ಲಿ ಏನು ಪ್ರೈಸ್ ಇದೆ ಅದಕ್ಕಿಂತ ಏನಾದರೂ ಹೆಚ್ಚಿನ ದರವನ್ನು ತಗೊಂಡ್ರೆ ಸೊ ನೇರವಾಗಿ ಜಲಮಂಡಳಿಯ ಸಹಾಯವಾಣಿಗೆ ಕರೆಯನ್ನು ಮಾಡಿ ಎಷ್ಟು ಹಣವನ್ನು ಜಾಸ್ತಿಯನ್ನು ಪಡಿತಾರೆ, ಸೊ ಯಾವ ಭಾಗದಲ್ಲಿ ಪಡಿತಾರೆ ಅನ್ನುವಂಥ ದೂರನ್ನು ನೇರವಾಗಿ ಸಾರ್ವಜನಿಕರು ಕೊಡಬಹುದು. ಆ ಮೂಲಕವಾಗಿ ಜಲಮಂಡಳಿಯ ಕಚೇರಿಯಿಂದಲೇ ನೇರವಾಗಿ ಆ ನೋಂದಾಯಿತ ಆ ಟ್ಯಾಂಕರ್ನ ಮಾಲೀಕರಿಗೆ ಕಾಲ್ ಮಾಡಿ ಅವರಿಗೆ ವಾರ್ನಿಂಗ್ ಮಾಡುವಂಥದ್ದು, ನೋಟಿಸ್ ಕೊಡುವಂಥದ್ದು ಕೂಡ ಆಗುತ್ತೆ. ಸೊ ಎಲ್ಲಿಯೂ ಕೂಡ ನೀರನ್ನು ಅಕ್ರಮವಾಗಿ ಮಾರಾಟ ಮಾಡಿಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೋಂದಣಿಯ ಪ್ರಕ್ರಿಯೆಯನ್ನು ಮಾಡಿ ಅದಾದ ನಂತರ ಅದಕ್ಕೊಂದು ಯೂನಿಕ್ ನಂಬರನ್ನು ಐಡೆಂಟಿಫಿಕೇಷನ್ಗೆ ಅಂತ ಮಾಡಿ ಜೊತೆಗೆ ರೇಟ್ ಕಾರ್ಡನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಜಲಮಂಡಳಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದೆ. ಸೊ ಅದರ ಪ್ರಾಯೋಗಿಕ ಹಂತವಾಗಿ ಕೂಡ ಎಲ್ಲ ಮಾಲೀಕರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಸೊ ಆ ಸ್ಟಿಕ್ಕರನ್ನು ಅಳವಡಿಕೆ ಮಾಡುವಂತಹ ಕೆಲಸ ಈಗಾಗಲೇ ಆರಂಭ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.